ಸ್ನೇಹಿತರೆ ನಮಸ್ಕಾರ. ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಪಿಂಚಣಿ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾನೆ ಇದ್ರು. ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಸೊ ಹಾಗಾದ್ರೆ ಈ ಪಿಂಚಣಿ ಯಾವಾಗ ಆದ್ರೂ ಜಮಾ ಆಗೋದು ಅನ್ನುವಂತಹ ಪ್ರಶ್ನೆಗಳು ಬರ್ತಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಈಗ ನೀವು ಹೇಗೆ ನೋಡ್ತಾ ಇದ್ರಿ ಹಾಗೆ ವಾಚ್ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ಈ ಏಪ್ರಿಲ್ ಹಾಗೂ ಹಿಂದಿನ ಒಂದು ಮಾರ್ಚ್ ತಿಂಗಳ ಹಣ ಯಾವಾಗ ಜಮಾ ಆಗತ್ತೆ. ಹಿರಿಯರು ಹಾಗೂ ಅಂಗವಿಕಲರು ಹಾಗೆ ವಿಧವಾ ಮಹಿಳೆಯರು 2 ತಿಂಗಳ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರಿ. ಜೊತೆಗೆ ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ವಾ? ಸೊ ಬರೀ ನಿರೀಕ್ಷೆಯನ್ನ ಕೊಡ್ತಾ ಇದ್ದಾರೆ. ಒಂದು ಅಪ್ಡೇಟ್ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು, ಮತ್ತೆ ಅದನ್ನ ಮುಂದೆ ಹಾಕ್ತಾರೆ. ಹಾಗಾದ್ರೆ ಈ ಪಿಂಚಣಿ ಲಾಭವನ್ನ ಪಡ್ಕೊಳ್ಳೋದಾದ್ರೂ ಯಾವಾಗಿನಿಂದ ಹೆಚ್ಚಳ ಆಗತ್ತೆ? ಸೊ ಈ ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಕೂಡ ಮಿಸ್ ಮಾಡದ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿಮಗೆ ಕಳೆದ 2-3 ತಿಂಗಳಿನಿಂದ ಪಿಂಚಣಿ ಬಂದಿಲ್ಲ ಅಂತ ಅನ್ನೋದಾದ್ರೂ ಸಹಿತ ಅದಕ್ಕೆ ಸೊಲ್ಯೂಷನ್ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಅಂದ್ರೆ ನಿಮಗೆ ದುಡ್ಡು ಬಂದಿಲ್ಲವಲ್ಲ, ಅದು ಬರದೇ ಇರೋಕೆ ಕಾರಣಗಳು ಕೂಡ ಇದ್ದಾವೆ. ಯಾಕೆ ದುಡ್ಡು ಕೊಡಲಿಲ್ಲ ಅಂತ ಪ್ರಶ್ನೆ ಕೇಳೋದಾದ್ರೆ, ಸುಮಾರು 16 ಲಕ್ಷ ಫಲಾನುಭವಿಗಳನ್ನ ತೆಗೆದುಹಾಕಿದ್ದಾರೆ. ನಿಮಗೆ ಗೊತ್ತಿದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾತಕ್ಕಾಗಿ ತೆಗೆದುಹಾಕಿದಾರಂದ್ರೆ, ಬಹಳಷ್ಟು ಕುಟುಂಬಸ್ಥರು, ಅದರಲ್ಲಿ ಹಿರಿಯ ನಾಗರಿಕರು ಬಂದ್ರು, ವಿಧವಾ ಮಹಿಳೆಯರು ಬಂದ್ರು, ಹಾಗೆ ಅಂಗವಿಕಲರು ಕೂಡ ಬಂದ್ರು. ಅವರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರಂತೆ. ಹೌದು, ಇದು ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಸ್ನೇಹಿತರೆ. ಬಹಳಷ್ಟು ಕುಟುಂಬಸ್ಥರು ಏನ್ ಮಾಡ್ತಾ ಇದ್ದಾರೆ, ತೀರಿ ಹೋಗಿದ್ದಾರೆ, ಆದ್ರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಪಿಂಚಣಿ ಲಾಭವನ್ನ ಪಡ್ಕೊಳ್ತಕ್ಕಂಥದ್ದು. ಯಾಕೆ ತೀರಿ ಹೋಗಿದ್ರೆ ಯಾಕೆ ಪಡ್ಕೊಳ್ಳೋದು ಅಂತ ಸರ್ಕಾರ ಪ್ರಶ್ನೆ ಮಾಡತ್ತೆ. ಈಗ ತೀರಿ ಹೋಗಿರುತ್ತೆ, ಅಕೌಂಟ್ನಿಂದ ದುಡ್ಡು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ನೀವು ಕೂಡ ಪ್ರಶ್ನೆ ಮಾಡಬಹುದು. ಹೌದು, ಅಕೌಂಟ್ನಿಂದ ನೇರವಾಗಿ ಹೋಗಿ ದುಡ್ಡು ತೆಗಿಲಿಕ್ಕೆ ಆಗೋದಿಲ್ಲ, ಆದ್ರೆ ಫೋನ್ ಪೇ ಇದೆ ಅಥವಾ ATM ಇದೆ ಸ್ನೇಹಿತರೆ. ATM ಪಿನ್ ಗೊತ್ತಿರತ್ತೆ, ಜೊತೆಗೆ ಫೋನ್ ಪೇ ಇರತ್ತೆ. ಫೋನ್ ಪೇ ಮುಖಾಂತರವೂ ಕೂಡ ಪಿನ್ ಗೊತ್ತಿದ್ರೆ ಸೊ ಅದರಿಂದನೂ ಕೂಡ ದುಡ್ಡನ್ನ ತೆಗೆದುಕೊಳ್ಳಬಹುದು. ಹೀಗೆ ಅನೇಕ ನಾನಾ ರೀತಿಯಲ್ಲಿ ಆ ಒಂದು ದುಡ್ಡನ್ನ ಪಡ್ಕೊಳ್ಳುವಂಥದ್ದು ಒಂದು ಕುಟುಂಬಸ್ಥರು. ಹೀಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಈ ರೀತಿ ಯಾರ್ಯಾರು ಮಾಡ್ತಾ ಇದ್ದೀರಿ, ಮರಣ ಪ್ರಮಾಣ ಪತ್ರವನ್ನ ತೆಗಿಸದೆ ಹಾಗೆ ದುಡ್ಡನ್ನ ಪಡ್ಕೊಳ್ತಾ ಇದ್ದೀರಿ, ಇದಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತೀವಿ. ಈಗಲೇ ಬಂದ್ ಮಾಡಬೇಕು. ಇಲ್ಲ ಅಂದ್ರೆ ಅವ್ರು ಈಗಾಗಲೇ ಪಡ್ಕೊಳ್ತಕ್ಕಂತಹ ಎಲ್ಲ ದುಡ್ಡುಗಳನ್ನು ಕೂಡ ನಾವು ರಿಟರ್ನ್ ಪಡ್ಕೊಳ್ಬೇಕಾಗತ್ತೆ. ಅದರ ಮೇಲೆ ಏನಾದ್ರೂ ಆಕ್ಷನ್ ತೆಗೆದುಕೊಳ್ಬೇಕಾಗತ್ತೆ. ಯಾಕೆ ಅಂದ್ರೆ ಬರೀ ಪಿಂಚಣಿ ಯೋಜನೆಯಲ್ಲಿ ಈ ರೀತಿ ನಡೀತಾ ಇಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರಂತೆ. ಸೊ ಹೀಗಾಗಿ ಮತ್ತೆ ಸರ್ಕಾರ ಅಲ್ಲಿ ಕೂಡ ಎಚ್ಚರಿಕೆ ಕೊಟ್ಟಿದೆ. ಸೊ ನಮಗೆ ಈಗಾಗಲೇ ಗಮನಕ್ಕೆ ಬಂದಿದೆ, ಅದೆಲ್ಲವೂ ಕೂಡ ನಾವು ಟೋಟಲಿ ರೇಷನ್ಸ್ ಕಾರ್ಡ್ಗಳನ್ನೇ ರದ್ದು ಮಾಡ್ತಾ ಇದ್ದೀವಿ. ಇದು ನಿಮ್ಮ ಗಮನದಲ್ಲಿರಲಿ. ಇಲ್ಲ ಅಂದ್ರೆ ಇನ್ನಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತವೆ, ನಮಗೆ ಅನುಮಾನ ಬಂದರೂ ಸಹಿತ ತೆಗೆದಾಕ್ತಾ ಇದ್ದೀವಿ ಎನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಹೀಗಾಗಿ ಅನುಮಾನ ಬಂದವರನ್ನು ಕೂಡ ತೆಗೆದಾಕಿದ್ದಾರೆ ಸ್ನೇಹಿತರೆ. ಸೊ ನೀವು ಎಲಿಜಿಬಲ್ ಇದ್ದೀರಿ, ನಿಮ್ಮ ಮೇಲೆ ಅನುಮಾನ ಬಂದಿದೆ, ನಿಮ್ಮನ್ನ ತೆಗೆದಾಕಿದ್ದೆ ಆದ್ರೆ ನಿಮಗೆ ದುಡ್ಡು ಬಂದಿರೋದಿಲ್ಲ, ಆ ದುಡ್ಡು ಬರ್ತಾ ಇಲ್ಲ, ನೀವು ಅನುಮಾನ ಬಂದಿದೆ ಮಾತ್ರ, ನೀವು ಎಲಿಜಿಬಿಲಿಟಿ ಹೊಂದಿದ್ದೆ ಆದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಸ್ನೇಹಿತರೆ. ಆ ಲೈಫ್ ಸರ್ಟಿಫಿಕೇಟ್ ಅನ್ನ ಏನ್ ಮಾಡಬೇಕು, ನೀವು ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಈ ಯೋಜನೆಯ ಲಾಭವನ್ನ ಪಡಿಲಿಕ್ಕೆ ಲಿಂಕ್ ಮಾಡಿಸಿರ್ತೀರಿ ನೋಡಿ, ಆ ಒಂದು ಬ್ಯಾಂಕ್ಗೆ ಹೋಗಿ ಕೊಡಬೇಕಾಗತ್ತೆ. ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತಾನು ಕೂಡ ಕರಿತೀವಿ. ಆ ಪತ್ರವನ್ನ ಕೊಟ್ರೆ ಅವರು ಮೇಲಧಿಕಾರಿಗಳಿಗೆ ಕಳುಹಿಸ್ತಾರೆ. ಸೊ ಅದನ್ನ ನಿಮಗೆ ಮತ್ತೆ ಆ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುವ ಹಾಗೆ ಮಾಡಿಕೊಡ್ತಾರೆ. ನಿಮಗೊಂದು ಆಪ್ಷನ್ ಇದೆ, ಒಂದು ವೇಳೆ ನೀವು ಎಲಿಜಿಬಲ್ ಇಲ್ಲ ಆದ್ರೂ ಸಹಿತ ದುಡ್ಡನ್ನ ಬೇಡ್ತಾ ಹೋದ್ರೆ ಖಂಡಿತವಾಗ್ಲೂ ದುಡ್ಡು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್ ಆಗ್ತಾ ಇದೆ. ಸೊ ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಪ್ರತಿಯೊಂದು ಯೋಜನೆಗಳಲ್ಲಿ ವೆರಿಫಿಕೇಶನ್ ಆಗ್ತಾ ಇದೆ. ಯಾರು ಎಲಿಜಿಬಿಲಿಟಿ ಇರ್ತಾರೋ ಅವರಿಗೆ ಮಾತ್ರ ದುಡ್ಡು ಜಮಾ ಆಗುವಂಥದ್ದು. ಹೀಗೆ ಸಾಕಷ್ಟು ಪ್ರತಿಯೊಂದು ಯೋಜನೆಗಳಲ್ಲಿ ಒಂದು ವೆರಿಫಿಕೇಶನ್ ನಡೆದು ಯಾರು ಎಲಿಜಿಬಲ್ ಹೊಂದಿರ್ತಾರೆ ಅವ್ರಿಗೆ ಮಾತ್ರ ದುಡ್ಡು ಜಮಾ ಆಗುವಂಥದ್ದು. ಸೊ ಈಗ ಸದ್ಯಕ್ಕೆ ಸ್ನೇಹಿತರೆ, ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ವಾ ಅಂತ ನೋಡೋದಾದ್ರೆ, ಪಿಂಚಣಿ ಸ್ನೇಹಿತರೆ ಹೆಚ್ಚಳ ಬಹುತೇಕ ಆಗೋದು ನಿರೀಕ್ಷೆಯನ್ನ ನಾವು ಇಟ್ಕೊಳ್ಳೋದು ಬೇಡ. ಹೆಚ್ಚಳ ಆದ್ರೂ 100 ರೂಪಾಯಿದಿಂದ 200 ರೂಪಾಯಿ ಅಷ್ಟೇ ಏರಿಕೆ ಆಗತ್ತೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಹೇಳ್ತಾನೆ ಇದ್ದಾರೆ, ಆದ್ರೆ ಹೆಚ್ಚಳ ಮಾಡ್ತಾ ಇಲ್ಲ.
ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆದರೆ ಪಿಂಚಣಿ ಹೆಚ್ಚಳ ಆಗ್ತಾನೆ ಇಲ್ಲ. ಕಾಯ್ದು ನೋಡೋಣ ಸ್ನೇಹಿತರೆ, ಎಲ್ಲಿವರೆಗೂ ಕೂಡ ಈ ರೀತಿ ನಡೀತಾ ಹೋಗುತ್ತೆ. ಕೆಲವೊಂದಿಷ್ಟು ದಿನದಲ್ಲಿ ಅಂದರೆ ಅತಿ ಶೀಘ್ರದಲ್ಲಿ ನಾವು ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಕಾಯ್ದು ನೋಡಬೇಕಾಗಿದೆ, ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸೊ ಏನಾದರೂ ಬಿಗ್ ಅಪ್ಡೇಟ್ ಸಿಕ್ಕರೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಪಿಂಚಣಿ ಬರ್ತಾ ಇಲ್ಲ ನೋಡಿ, ಅದನ್ನು ನಾವು ಕ್ಲಿಯರ್ ಆಗಿ ಪಡ್ಕೊಳ್ಬೇಕಾಗಿದೆ. ಇನ್ನು ಪಿಂಚಣಿದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಸರ್ಕಾರ ಖಂಡಿತವಾಗ್ಲೂ ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಈಗ ಸರ್ಕಾರಕ್ಕೆ ಅನಿವಾರ್ಯತೆ ಇದೆಯೂ ಕೂಡ, ಸಾಕಷ್ಟು ಪ್ರೆಷರ್ ಕೂಡ ಬಿದ್ದಿದೆ, ದುಡ್ಡನ್ನು ಕೊಡಲೇಬೇಕು ಅನ್ನುವಂತಹ ಪ್ರೆಷರ್ ಕೂಡ ಬಿಲ್ಡ್ ಆಗಿದೆ. ಹೀಗಾಗಿ ದುಡ್ಡನ್ನು ಕೊಡಲೇಬೇಕಾದಂತಹದ್ದು ಈಗ ಪರಿಸ್ಥಿತಿ ಬಂದ ಕಾರಣಕ್ಕಾಗಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನು ಕೊಡ್ತಾ ಇದ್ದಾರೆ. ದುಡ್ಡು ಬರಲಿಲ್ಲ ಅಂದರೆ ನಾನು ಹೇಳಿರುವಂತೆ ಆ ಕೆಲಸವನ್ನು ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ಹೋಗಿ ಕೊಡಿ, ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಸೊ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.